ರಾಜ್ಯ ಬಿಜೆಪಿಗೆ ಬೇಕಿತ್ತು ಸಬ್ಕಾ ವಿಶ್ವಾಸ್. ಅತ್ತ ಪೂರ್ವ ಭಾರತದಲ್ಲಿ ನಿನ್ನೆ ಪ್ರಕಟಗೊಂಡ ಅಸೆಂಬ್ಲಿ ಚುನಾವಣೆಗಳ ಫಲಿತಾಂಶದಲ್ಲಿ ಭಾರತೀಯ ಜನತಾ ಪಕ್ಷ ಅಸ್ಸಾಂನಲ್ಲಿ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಪ್ರಚಂಡ ದಿಗ್ವಿಜಯವನ್ನು ಸಾಧಿಸಿರುವಾಗ, ಇತ್ತ ಕರ್ನಾಟಕದ ಬಿಜೆಪಿಗೆ ಅಂದರೆ ಭಾರತೀಯ ಜನತಾ ಪಕ್ಷದ ಏಕಮೇವ ಭದ್ರಕೋಟೆ ದಕ್ಷಿಣ ಭಾರತದಲ್ಲಿ ಎರಡು ಉಪಚುನಾವಣೆಗಳನ್ನು ಗೆಲ್ಲಕ್ಕಾಗಲಿಲ್ಲ. ಅದು ಅನಾಯಾಸವಾಗಿ ಗೆಲ್ಲಬಹುದಾಗಿದ್ದ ಎರಡು ಚುನಾವಣೆಗಳನ್ನು ಸೋಲಿಗೆ ಕಾರಣಗಳನ್ನು ಹುಡುಕ್ತಾ ಇದ್ದಾರೆ. ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಸ್ಥಿತಿಗತಿಯನ್ನು ನೋಡಿದರೆ ಮರುಕು ಬರುತ್ತೆ. ಅವರ ಬೆಂಬಲಿಗರಿಗೂ ಕೂಡ ನಿರಾಸೆ ಮತ್ತು ಖಿನ್ನತೆ ಉಂಟಾಗಿರೋದು ಸಹಜ. ಕರ್ನಾಟಕ ಘಟಕದ ನಾಯಕರುಗಳಿಗೆ ನರೇಂದ್ರ ಮೋದಿ ಇನ್ನೂ ಪರಿಚಯ ಆಗಲೇ ಇಲ್ವಾ? 12 ವರ್ಷಗಳ ಕಾಲ ನರೇಂದ್ರ ಮೋದಿಯವರ ಪ್ರಧಾನಮಂತ್ರಿಗಿರಿಯಲ್ಲಿ ತಾವು ಕೇಂದ್ರದಲ್ಲಿ ಆಳುವ ಪಕ್ಷ ಅನ್ನೋ ಒಂದು ಭಾವನೆನೇ ಮೂಡಲಿಲ್ವಾ? ಈ ಎರಡು ಉಪಚುನಾವಣೆಗಳಲ್ಲಿ ಪ್ರಚಾರ ಕೈಗೊಂಡ ರಾಜ್ಯ ನಾಯಕರು ಯಾರೂ ಕೂಡ ನರೇಂದ್ರ ಮೋದಿಯವರ ಸರ್ಕಾರ ಏನು ಕೊಡುಗೆ ಕೊಟ್ಟಿದೆ ಕಳೆದ 12 ವರ್ಷಗಳಲ್ಲಿ, ಯಾವ ರೀತಿ ಕರ್ನಾಟಕ ಜನರ ಬದುಕಿನಲ್ಲೂ ಕೂಡ ಸಾಕಷ್ಟು ಬದಲಾವಣೆಯನ್ನು ತಂದಿದೆ, ಇಡೀ ಭಾರತದ ಒಂದು ಸ್ವರೂಪವನ್ನೇ ಯಾವ ರೀತಿ ಬದಲಾಯಿಸ್ತಾ ಇದೆ, ಯಾವುದನ್ನು ಅಲ್ಲಿ ಪ್ರಸ್ತಾಪ ಮಾಡಲೇ ಇಲ್ಲ. ಎಲ್ಲಿ ನರೇಂದ್ರ ಮೋದಿ ಹೆಸರು ಹೇಳಿದರೆ ಓಟ್ ಬರೋದು ಕೈತಪ್ಪು ಹೋಗುತ್ತೆ ಅನ್ನೋ ರೀತಿಯಲ್ಲಿ ಕೇವಲ ಸ್ಥಳೀಯ ವಿಚಾರಗಳನ್ನು ಮಾತಾಡ್ತಾ ಹೋದರು. ಅದರಲ್ಲೂ ಮತ್ತೆ ಯಥಾ ಪ್ರಕಾರ ಚರ್ವಣ ಜಾತಿ ಧರ್ಮವನ್ನು ಆಧರಿಸಿದ ಮೂದಲಿಕೆ ಲೇವಡಿ ಅವೇಳದ ಮಾತುಗಳನ್ನ ಆಡ್ತಾ, ಅದರಲ್ಲೂ ಬಾಗಲಕೋಟೆ ಕ್ಷೇತ್ರದಲ್ಲಿ ರಂಗ ಪ್ರವೇಶ ಮಾಡಿದ ಕೆಲವು ನಾಯಕರುಗಳು ಮೊದಲೇ ವಿವಾದಗ್ರಸ್ತ ಹೇಳಿಕೆಗಳ ಮೂಲಕವೇ ದಿನಪತ್ರಿಕೆಗಳಲ್ಲಿ ಸುದ್ದಿವಾಹಿನಿಗಳಲ್ಲಿ ಸುದ್ದಿ ಮಾಡ್ತಾ ಇರೋ ಸುದ್ದಿ ಶೂರರುಗಳೆಲ್ಲ ನಿರ್ದಿಷ್ಟ ಜಾತಿ ಧರ್ಮಗಳನ್ನು ಕುರಿತಂತೆ ಆಡಿದ ಮಾತುಗಳು ಸಾರ್ವಜನಿಕ ಅಭಿರುಚಿಯನ್ನ ಅವಮಾನಿಸುವಂತವಾಗಿದ್ವು. ಬಹುಶಃ ಇದೇ ಕಾರಣದಿಂದಾಗಿನೇ ಗೆಲ್ಲಬಹುದಾಗಿದ್ದ ಕ್ಷೇತ್ರವನ್ನ ಭಾರೀ ಬಹುಮತದಿಂದ ಕಳ್ಕೊಂಡ್ಬಿಟ್ರು. ಬಾಗಲಕೋಟೆ ಕ್ಷೇತ್ರವನ್ನ ಕಳ್ಕೊಳ್ಳಿಕ್ಕೆ ಮುಖ್ಯ ಕಾರಣ ಅಲ್ಲಿನ ಭಾಜಪ ಕಾರ್ಯಕರ್ತರಿಂದ ಬರ್ತಾ ಇರೋ ಒಂದು ಫೀಡ್ಬ್ಯಾಕ್ ಏನಿದೆ, ಅಲ್ಲಿ ಬೇರು ಮಟ್ಟದ ಮಾಹಿತಿಯ ಪ್ರಕಾರ ಗೆಲ್ಲಬಹುದಾಗಿದ್ದ ಚುನಾವಣೆಯನ್ನ ಮುದ್ದಾಂ ಇವರುಗಳೇ ತಮ್ಮ ಎಡವಟ್ಟಿನ ಮಾತುಗಳಿಂದ ಸೋಲಿಸ್ಬಿಟ್ರು ಅಂತ. ಅದರಲ್ಲೂ ಒಬ್ಬ ನಾಯಕರಂತೂ ತಮ್ಮದೇ ಜಿಲ್ಲೆಯ ನಾಯಕರ ವಿರುದ್ಧ ಈ ರೀತಿಯ ಒಂದು ಪಿಸುಮಾತಿನ ಪ್ರಚಾರ ಕೈಗೊಂಡ್ಬಿಟ್ಟು ಪಕ್ಷದ ಸೋಲಿಗೆ ಕಾರಣರಾದರು ಅಂತ ಮತ್ತೊಂದು ವಿಚಾರ ಬಂದರೆ, ಅದರ ಜೊತೆಗೆ ಮತ್ತೊಂದು ವಿವಾದ ಏನು ಅಂತಂದರೆ, ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ದಿವಂಗತ ಸ್ನೇಹಿತ HY ಮೇಟಿ ಅವರ ಮಗನನ್ನು ಗೆಲ್ಲಿಸಲೇಬೇಕು, ಅದು ತಮ್ಮ ವ್ಯಕ್ತಿಗತ ಪ್ರತಿಷ್ಠೆಯ ಪ್ರಶ್ನೆಯಾಗಿ ಇಟ್ಕೊಂಡ್ಬಿಟ್ಟು ಅಲ್ಲಿ ಹೋಗಿ ಠಿಕಾಣೆ ಹೂಡಿದ್ರಲ್ಲ. 6 ದಿನ ಸ್ವತಃ ಮುಖ್ಯಮಂತ್ರಿ ಅಲ್ಲಿ ಪ್ರಚಾರ ಕೈಗೊಂಡ್ರು. ಜೊತೆಗೆ 20 ಜನ ಮಂತ್ರಿಗಳು ಮತ್ತು 40 ಜನ MLAಗಳನ್ನು ಅಲ್ಲಿ ನಿಯೋಜಿಸಿಬಿಟ್ಟು ಗೆಲ್ಲೇಬೇಕು ಅನ್ನೋ ಒಂದು ತಂತ್ರಗಾರಿಕೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ ಅವರಲ್ಲಿ ಹೆಣೆದಿದ್ರು. ಅದರ ಪರಿಣಾಮ ಏನು ಅಂತಂದರೆ, ಅನೇಕ ಜನ ಸ್ಥಳೀಯ ಸಂಸ್ಥೆಗಳ BJP ನಾಯಕರುಗಳೇ ನಿಷ್ಕ್ರಿಯರಾಗಿ ಕೂತ್ಕೊಂಡ್ಬಿಟ್ರಂತೆ. ಅಂದರೆ ಭಾರತೀಯ ಜನತಾ ಪಕ್ಷಕ್ಕೆ ಈ ಉಪಚುನಾವಣೆಯನ್ನು ಗೆಲ್ಲಕ್ಕೆ ಬೇಕಾದಂಥ ಯಾವುದೇ ಒಂದು ನಿರ್ದಿಷ್ಟವಾದ ರೂಪುರೇಷೆ ಆಗಲಿ, ನೀಲನಕ್ಷೆ ಆಗಲಿ, ತಂತ್ರಗಾರಿಕೆ ಆಗಲಿ ಇರಲೇ ಇಲ್ಲ ಅಂತ ಕಾಣುತ್ತೆ. ಸುಮ್ಮನೆ ಹಾಗೂ ಹೀಗೂ ಒಂದು ಹುಯಿಲೆ ಬಿಸ್ಬಿಟ್ಟು ನಾವು ಗೆದ್ದು ಬಿಡ್ಬೋದು ಅಂತ ಅನ್ಕೊಂಡ್ಬಿಟ್ಟಿದ್ರು. 2023ರ ಚುನಾವಣೆಯಲ್ಲಿ ಕೇವಲ 5,000 ಮತಗಳಿಂದ ನಮ್ಮ ಅಭ್ಯರ್ಥಿ ಸೋತಿದ್ರು. ಅವರನ್ನೇ ಮತ್ತೆ ಕಣಕ್ಕಿಳಿಸಿದ್ರೆ ಈ ಸಾರಿ ಗೆದ್ದು ಬಿಡ್ತವೆ. ಅವ್ರಿಗೆ ಹೋಲಿಸಿದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಇನ್ನೂ ಎಳಸು, ಆತನಿಗೆ ಅನುಭವ ಇಲ್ಲ, ಕೇವಲ ಅವ್ರ ತಂದೆಯ ಸಹಾನುಭೂತಿಯ ಅಲೆ ಮೇಲೆ ಆತ ಕಣಕ್ಕಿಳಿದಿದ್ದಾರೆ ಅಂತ ಇತ್ಯಾದಿ ಎಲ್ಲ ಅನ್ಕೊಂಡ್ಬಿಟ್ಟು ಆ ಚುನಾವಣೆಯನ್ನು ಕಳ್ಕೊಂಡ್ರು. ಅದು ದೊಡ್ಡ ಬಹುಮತ, 23,000 ಮತಗಳ ಅಂತರದಿಂದ ಈಗ ತಾನೇ ರಂಗ ಪ್ರವೇಶ ಮಾಡಿರೋ ದಿವಂಗತ ಶಾಸಕರ ಪುತ್ರ ಉಮೇಶ್ ಮೇಟಿ ದೊಡ್ಡ ಗೆಲುವನ್ನು ಸಾಧಿಸಿದ್ರು. ಅದಾದ ನಂತರ ದಾವಣಗೆರೆ ಅದನ್ನು ಬಹುಶಃ ರಾಷ್ಟ್ರೀಯ ನಾಯಕತ್ವ ಅದು ಸೋಲೋ ಸೀಟು ಅಂತ ಪರಿಗಣಿಸಿದ್ರು ಅಂತ ಕಾಣುತ್ತೆ. ದಿವಂಗತ ಶಾಮನೂರು ಶಿವಶಂಕರಪ್ಪನವರ ನಿಧನದ ಆ ಸಹಾನುಭೂತಿ ಅಲೆಯಲ್ಲಿ ನಾವು ಗೆಲ್ಲೋದು ಕಷ್ಟ ಅಂತ ಭಾವಿಸ್ಕೊಂಡ್ಬಿಟ್ಟು ಹೇಗೂ ಸೋಲೋ ಸೀಟು ಅಂತ ಒಂದು ಸಾಮಾನ್ಯ ಕ್ಷೇತ್ರದಲ್ಲಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ರು ಅಂತ ಕಾಣುತ್ತೆ. ಆದರೆ ಅವ್ರು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಅಲ್ಲಿನ ಮುಸಲ್ಮಾನ್ ಬಾಂಧವರು ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ನ ವಿರುದ್ಧ ಬಂದಿದ್ರು. ತಮಗೆ ಅವಕಾಶ ಕೊಡ್ಬೋದಾಗಿತ್ತು. 30 ವರ್ಷಗಳ ಕಾಲ ನಾವು ತಾಳ್ಮೆಯಿಂದ ಶಾಮನೂರು ಧಣಿಗಳಿಗೋಸ್ಕರ ಬಿಟ್ಟುಕೊಟ್ಟಿದ್ದ ಕ್ಷೇತ್ರವನ್ನು ಈ ಬಾರಿ ನಮಗೆ ಬಿಟ್ಟುಕೊಡಿ ಅಂತ ಅವರು ಬಹಿರಂಗವಾಗೇ ಹಕ್ಕುತ್ತಾಯ ಮಾಡಿದಾಗ ಕಾಂಗ್ರೆಸ್ ಹೈಕಮಾಂಡು ಅವರ ಆಗ್ರಹವನ್ನು ಲೆಕ್ಕಿಸ್ದೇನೆ ಮತ್ತೆ ಶಾಮನೂರು ಕುಟುಂಬದ ಕುಡಿಗೆ ಮಣೆ ಹಾಕ್ತು. ಮಲ್ಲಿಕಾರ್ಜುನ ಮತ್ತು ಪ್ರಭಾ ಮಲ್ಲಿಕಾರ್ಜುನ ದಂಪತಿಗಳ ಪುತ್ರ ಶಾಮನೂರು ಸಮರ್ಥ್ ಅವರಿಗೆ ಟಿಕೆಟ್ ಕೊಡ್ತು. ರೊಚ್ಚಿಗೆದ್ದ ಮುಸ್ಲಿಂ ಮತದಾರರುಗಳು ಈ ಬಾರಿ ಕಾಂಗ್ರೆಸ್ಗೆ ಪಾಠ ಕಲಿಸೋಣ, ನಮ್ಮನ್ನು ವೋಟ್ ಬ್ಯಾಂಕ್ ಅಂತ ಪರಿಗಣಿಸಿಬಿಟ್ಟಿದ್ದಾರೆ, ನಮ್ಮನ್ನು ಅವರು ರಾಜಕೀಯ ಒತ್ತೆಯಾಳುಗಳನ್ನಾಗಿ ಬಳಸಿ ಬಿಸಾಕ್ತಾ ಬಂದಿದ್ದಾರೆ ಅಂತ ಇತ್ಯಾದಿ
ಅವರ ಮನದಲ್ಲಿ ಒಂದು ಉಗ್ರವಾದ ಬಂಡಾಯದ ಅಲೆನೇ ಎದ್ದಿತ್ತು. ಅಷ್ಟೇ ಅಲ್ಲ, ಇನ್ನೂ ಮತ ಎಣಿಕೆಗೆ ಮುನ್ನವೇ ಇದಕ್ಕೆ ಬಹುಪಾಲು ಕಾರಣರಾದವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಬಿಟ್ಟು ಮುಸ್ಲಿಮರ ಬೆಂಬಲ ನಮಗೆ ಸಿಗದಂತೆ ಮಾಡಿದ್ದಾರೆ ಅಂತ ಆರೋಪ ಬಹಿರಂಗವಾಗಿಯೇ ಹಾಲಿ ಶಾಸಕರುಗಳೇ, ಒಬ್ಬ ವಿಧಾನ ಪರಿಷತ್ ಸದಸ್ಯ, ಒಬ್ಬರು ವಿಧಾನಸಭೆಯ ಸದಸ್ಯರು ಇಬ್ಬರು ಪತ್ರಿಕಾಗೋಷ್ಠಿ ಮಾಡಿಬಿಟ್ಟು ತಮ್ಮದೇ ಪಕ್ಷದ ಹಾಲಿ MLA ಜಬ್ಬಾರ್ರನ್ನು ಪ್ರಾಥಮಿಕ ಸದಸ್ಯತ್ವದಿಂದ ಅಮಾನತುಗೊಳಿಸಿದರು. ಅದಷ್ಟೇ ಅಲ್ಲ, ಮತ್ತೊಬ್ಬ ಹಿರಿಯ MLC ಕೋಲಾರ ಮೂಲದ ನಜೀರ್ ಅಹಮದ್ ಅವ್ರನ್ನ ಮುಖ್ಯಮಂತ್ರಿಯ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ನಿರ್ದಯವಾಗಿ ಡಿಸ್ಮಿಸ್ ಮಾಡಿಸಿದರು. ಇದೆಲ್ಲವೂ ಕೂಡ ಮುಸಲ್ಮಾನ್ ಬಾಂಧವರಲ್ಲಿ ಎಷ್ಟರ ಮಟ್ಟಿಗೆ ಒಂದು ಆಕ್ರೋಶಕ್ಕೆ ಕಾರಣವಾಗಿತ್ತು ಅಂತಂದರೆ, ಅವರ ಧರ್ಮಗುರುಗಳೆಲ್ಲ ಬಂದ್ಬಿಟ್ಟು ಒಂದಲ್ಲ ಎರಡಲ್ಲ 3 ಬಾರಿ ಪತ್ರಿಕಾಗೋಷ್ಠಿ ನಡೆಸಿಬಿಟ್ಟು ತಮ್ಮ ಸಿಟ್ಟನ್ನು ಪ್ರದರ್ಶಿಸಿದರು. ಕಾಂಗ್ರೆಸ್ ಪಕ್ಷ ನಮ್ಮನ್ನು ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಅಂದ್ಕೊಳ್ಕೂಡ್ದು, ನಾವು ಹೇಗೂ ಕೂಡ ನಿಮಗೆ ಕುರುಡು ನಿಷ್ಠೆ ತೋರ್ತೇವೆ ಅಂತ ಅಂದ್ಕೊಳ್ಬೇಡಿ, ನಮಗೂ ಪರ್ಯಾಯ ಆಯ್ಕೆಗಳಿದೆ, ನೀವು ಇದೇ ಥರ ಮಾಡ್ತಾ ಹೋದರೆ ನಾವು ಬರುವ 2028ರಲ್ಲಿ ನಿಮಗೆ ಪಾಠ ಕಲಿಸ್ತೇವೆ ಅನ್ನೋಷ್ಟರ ಮಟ್ಟಿಗೆ ಉಗ್ರ ಸ್ವರೂಪದ ಪ್ರತಿಭಟನೆಯನ್ನು ದಾಖಲಿಸಿದರು. ಈ ಸಂದರ್ಭವನ್ನು ಭಾರತೀಯ ಜನತಾ ಪಕ್ಷ ಬಳಸ್ಬೋದಾಗಿತ್ತು. ಹೀಗೆ ಕಾಂಗ್ರೆಸ್ ವಿರುದ್ಧ ಬಂಡೆದ್ದ ಮುಸಲ್ಮಾನ್ ಬಾಂಧವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೋದಾಗಿತ್ತು. ಭಾರತೀಯ ಮುಸಲ್ಮಾನರು ಅಂತಂದರೆ ಅವರು ಮೊಹಮ್ಮದ್ ಅಲಿ ಜಿನ್ನಾ ಅವರ ಪಾಕಿಸ್ತಾನ ಸಿದ್ಧಾಂತವನ್ನು ಧಿಕ್ಕರಿಸಿ ಭಾರತದಲ್ಲಿ ಉಳ್ಕೊಂಡವರು. ಅದನ್ನು ನಾವು ಮರಿಬಾರದು. ಎಲ್ಲರೂ ಕೂಡ ಅವರನ್ನು ಮಾತಿಗೆ ಅವರನ್ನು ಪರಕೀಯರಂತೆ, ಪರದೇಶಗಳಂತೆ, ದೇಶದ್ರೋಹಿಗಳಂತೆ ನೋಡುವ ದೃಷ್ಟಿಕೋನವನ್ನು ಬದಲಾಯಿಸ್ಕೋಬೇಕು. ಅಂದಾಗೆ ಭಾರತೀಯ ಮುಸಲ್ಮಾನರು ಭಾರತೀಯ ಜನತಾ ಪಕ್ಷ ಕುರಿತಂತೆ ಹೊಂದಿರುವ ಭಾವನೆ ಬಗ್ಗೆ ಸ್ವತಃ ಮೋದಿಯವರೇ ವಿಷಾದವನ್ನು ವ್ಯಕ್ತಪಡಿಸಿದರು. 2019ರ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಬಹುಮತದ ಗೆಲುವು ಸಿಕ್ಕಾಗ ಪಾರ್ಲಿಮೆಂಟ್ನ ಸೆಂಟ್ರಲ್ ಹಾಲ್ನಲ್ಲಿ ನಡೆದ NDA ಸಂಸದೀಯ ಸದಸ್ಯರ ಸರ್ವಸಾಮಾನ್ಯ ಸಭೆಯಲ್ಲಿ ಅವ್ರನ್ನ ಪುನರಾಯ್ಕೆ ಮಾಡಿದರು ಪ್ರಧಾನಮಂತ್ರಿ ಪದವಿಗೆ. ಆಗ ಅವ್ರು ಹೇಳಿದ ಒಂದು ಮಾತನ್ನು ಭಾರತೀಯ ಜನತಾ ಪಕ್ಷದ ಕರ್ನಾಟಕ ನಾಯಕರಿಗೆ ನೆನಪಿಸಬೇಕಾಗಿದೆ. ನಮಗೆ ಈ ದೇಶದ ಜನ ಹಿಂದಿನಗಿಂತ ಎರಡನೇ ಬಾರಿ ಅತಿ ದೊಡ್ಡ ಬಹುಮತವನ್ನು ಕೊಟ್ಟು ಗೆಲ್ಲಿಸಿದ್ದಾರೆ. ಆದರೆ ನನ್ನ ಮನಸ್ಸಲ್ಲಿ ಒಂದು ನೋವು ಕಾಡ್ತಾ ಇದೆ. ಇಷ್ಟೆಲ್ಲ ಆದರೂ ಕೂಡ ಮುಸಲ್ಮಾನ್ ಬಾಂಧವರ ಮನಸ್ಸನ್ನು ನಾವು ಗೆಲ್ಲಿಕ್ಕಾಗಲಿಲ್ವಲ್ಲ ಅನ್ನೋ ನೋವು ಕಾಡ್ತಾ ಇದೆ. ಅದರಿಂದಾಗಿ ನಾನು ಈಗಾಗಲೇ ಪ್ರಸ್ತಾಪಿಸ್ತಾ ಬಂದಿರೋ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಘೋಷಣೆಗೆ 3ನೇದೊಂದು ಘೋಷಣೆಯನ್ನು ಸೇರಿಸ್ಲಿಕ್ಕೆ ಇಷ್ಟಪಡ್ತಾನೆ. ಸಬ್ಕಾ ವಿಶ್ವಾಸ್. ಮುಂಬರುವ ದಿನಗಳಲ್ಲಿ ನಾವು ಮುಸ್ಲಿಂ ಮತದಾರರ ಅವರ ಜೊತೆಗೆ ಸ್ನೇಹ ಯಾತ್ರೆ ಮಾಡೋಣ, ಆ ಸಮುದಾಯಗಳ ಮನವೊಲಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿದರು. ಅಷ್ಟೇ ಅಲ್ಲ, 2022ರ ಹೈದರಾಬಾದ್ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಭಾರತದ ಮುಸಲ್ಮಾನರ ಪೈಕಿ 85% ಜನ ಹಿಂದುಳಿದ ವರ್ಗ ಮತ್ತು ದಲಿತ ವರ್ಗಗಳಿಂದ ಮತಾಂತರಗೊಂಡ ಪಸ್ಮಂದಾ ಮುಸ್ಲಿಮರಿದ್ದಾರೆ. ಆ ಪಸ್ಮಂದಾ ಮುಸ್ಲಿಮರು ಬಿಟ್ಟು ಬಲಿಷ್ಠ ಭಾರತ ಕಟ್ಟಲಿಕ್ಕಾಗಲ್ಲ. ಆದ್ದರಿಂದ ಇನ್ನು ಮುಂದೆ ಅವರ ಸುಖ ದುಃಖಗಳನ್ನು ವಿಚಾರಿಸೋ ಪ್ರಯತ್ನ ಮಾಡಬೇಕು, ಸ್ನೇಹಯಾತ್ರೆಗಳನ್ನು ಮಾಡಬೇಕು ಅಂತ ಮತ್ತೊಮ್ಮೆ ತಮ್ಮ ಪಕ್ಷದ ಸಹೋದ್ಯೋಗಿಗಳನ್ನು ಕುರಿತಂತೆ ಆಗ್ರಹಿಸಿದರು ನರೇಂದ್ರ ಮೋದಿ. ಅದ್ಯಾವುದೂ ಫಲ ಕೊಡಲಿಲ್ಲ. ಸೂಕ್ತ ಧನಾತ್ಮಕವಾದ ಸ್ಪಂದನ ಸಿಗಲೇ ಇಲ್ಲ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾಗಿಂದ ನಾವು ಗಮನಿಸಿರೋ ಹಾಗೆ ಅವರು ಪ್ರತಿ ಸಾರಿ ಸಂದರ್ಭ ಬಂದಾಗಲೆಲ್ಲ ಹೇಳ್ತಾ ಇರ್ತಾರೆ, ನಮ್ಮದು ಇನ್ಕ್ಲೂಸಿವ್ ಡೆವಲಪ್ಮೆಂಟ್, ಸರ್ವೋದಯ ಸಿದ್ಧಾಂತ, ಲಾಸ್ಟ್ ಮೈಲ್ ಡೆಲಿವರಿ, ಅಂತ್ಯೋದಯ ತತ್ವ, ಇವೆರಡೂ ಆದರ್ಶಬಿಟ್ಟು ನಮ್ಮ ಸರ್ಕಾರ ವಿವಿಧ ಕಾರ್ಯಕ್ರಮಗಳು, ಜನಕಲ್ಯಾಣ ಯೋಜನೆಗಳನ್ನು ರೂಪಿಸ್ತಾ ಬಂದಿದೆ, ಅನುಷ್ಠಾನ ಮಾಡ್ತಾ ಬಂದಿದೆ. ಪ್ರತಿಯೊಂದು ಮೂಲಸೌಕರ್ಯ ನಿರ್ಮಾಣ ಕಾಮಗಾರಿಯಲ್ಲೂ ಕೂಡ ಸ್ಪೀಡ್ ಆ್ಯಂಡ್ ಸ್ಕೇಲ್ಗೆ ನಾವು ಒತ್ತು ಕೊಡ್ತಾ ಬಂದುಬಿಟ್ಟಿದ್ದೇವೆ. ನಾವು ಯಾವುದೇ ಕಾಮಗಾರಿ ಕೈಗೆತ್ಕೊಂಡ್ರೂ ಕೂಡ ಭೂಮಿ ಪೂಜೆಯಿಂದ ಲೋಕಾರ್ಪಣೆ ಮಾಡೋವರೆಗೂ ಕೂಡ ಅತೀವವಾದ ವೇಗದಿಂದ ಅನಗತ್ಯ ವಿಳಂಬದ ಮೂಲಕ ವೆಚ್ಚ ಇಮ್ಮಡಿಗೊಳ್ಳದಂತೆ ನೋಡಿಕೊಂಡು ಜಾಗರೂಕತೆಯಿಂದ ನಾವು ಕೈಗೆತ್ತಿಕೊಂಡ ಸಾರ್ವಜನಿಕ ಕಾಮಗಾರಿಗಳನ್ನು ಮುಗಿಸ್ತಾ ಬಂದಿದ್ದೇವೆ. ನಮ್ಮ ಸರ್ಕಾರದ ವಿಶೇಷತೆನೇ ಅದು ಅಂತ ಹೇಳ್ಕೊಂಡು ಬಂದರೆ ಕರ್ನಾಟಕದ ಭಾಜಪ ನಾಯಕರ ಬಾಯಲ್ಲಿ ಯಾವ ವಿಷಯವೂ ಬರಲ್ಲ. ಮೋದಿಯವರ ಅಧಿಕಾರಕ್ಕೆ ಬಂದಾಗಿಂದ ಜಾರಿಗೊಳಿಸಿದ ಅತ್ಯಂತ ತೀವ್ರಗಾಮಿ ಕಾರ್ಯಕ್ರಮಗಳು, ಜನ್ಧನ್ ಖಾತೆಯಿಂದ ಹಿಡಿದು ಸ್ವಚ್ಛ ಭಾರತ ಆಂದೋಲನವಾಗಲಿ, ಸ್ವಚ್ಛ ಭಾರತ ಮೂಲಕ 12 ಕೋಟಿ ಬಡವರ ಮನೆಗಳಿಗೆ ಅವರು ಟಾಯ್ಲೆಟ್ ಕಟ್ಟಿಸ್ಕೊಟ್ರು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ 4 ಮೊದಲ ಹಂತದಲ್ಲೇ 4 ಕೋಟಿ ಮನೆಗಳನ್ನು, ವಾಸದ ಮನೆಗಳನ್ನು ಬಡವರಿಗೆ ಕಟ್ಟಿಸ್ಕೊಟ್ರು. ಸುಮಾರು 53 ಕೋಟಿ ಜನರು ಆಯುಷ್ಮಾನ್ ಭಾರತ್ ಆರೋಗ್ಯ ವಿಮಾ ಯೋಜನೆಯ ಫಲಾನುಭವಿಗಳಾದರು. ಸುಮಾರು 10 ಕೋಟಿ ಮನೆಗಳಿಗೆ ಉಜ್ವಲ ಯೋಜನೆ ಮೂಲಕ ಅಡಿಗೆ ಅನಿಲ ಸಂಪರ್ಕ, LPG ಗ್ಯಾಸ್ ಸಿಲಿಂಡರ್ ಸಂಪರ್ಕವನ್ನು ಕಲ್ಪಿಸಿಕೊಟ್ರು. ಅದು ಯಾವುದೂ ಕೂಡ ಪ್ರಚಾರಕ್ಕೆ ಬರಲೇ ಇಲ್ಲ, ಕರ್ನಾಟಕದಲ್ಲಿ ಚಾಲ್ತಿಯಲ್ಲೇ ಇರಲ್ಲ. ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಕೇವಲ ಯುದ್ಧದ ವಿಚಾರಗಳನ್ನು ಮಾತಾಡ್ತಾರೆ. ಬಾಲಾಕೋಟ್ ಬಗ್ಗೆ, ಪಹಲ್ಗಾಮ್ ಬಗ್ಗೆ,
ಆಪರೇಷನ್ ಸಿಂಧೂರದ ಬಗ್ಗೆ ಮಾತಾಡ್ತಾರೆ ಹೊರತು ಜನಕಲ್ಯಾಣ ಯೋಜನೆಗಳು ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದಾಗಲಿಂದ ಅವರು ಅನುಷ್ಠಾನಗೊಳಿಸಲಿಕ್ಕೆ ಯತ್ನಿಸಿದ ರೈತ ಕಾನೂನುಗಳ ಬಗ್ಗೆ ಆಗಲಿ ಅಥವಾ ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ಆಗಲಿ ಒಂದು ಉಗ್ರ ಸ್ವರೂಪದ ರಾಜಕೀಯ ಹೋರಾಟ ಅಂತಂದರೆ ಹಿಂಸಾತ್ಮಕ ಪ್ರತಿಭಟನೆ ಅಲ್ಲ, ಒಂದು ವೈಚಾರಿಕವಾದ ಸಂಘರ್ಷ ಮಾಡೋ ಪ್ರಯತ್ನವನ್ನೂ ಮಾಡಲಿಲ್ಲ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಧಿಕ್ಕರಿಸಿದಾಗ, ಸ್ವಾತಂತ್ರ್ಯ ಬಂದಾಗಿನಿಂದ ತಮ್ಮದೇ ಪಕ್ಷ ಜಾರಿಯಲ್ಲಿಟ್ಟಿದ್ದ ತ್ರಿಭಾಷಾ ಸೂತ್ರವನ್ನು ಧಿಕ್ಕರಿಸಿದಾಗ ಭಾರತೀಯ ಜನತಾ ಪಕ್ಷದ ನಾಯಕರಿಂದ ಸಕಾಲಿಕ ಪ್ರತಿಕ್ರಿಯೆ ಕೂಡ ಬರಲ್ಲ. ಹೀಗಾಗಿ ಕ್ರಮೇಣ ಇಲ್ಲಿನ ರಾಜ್ಯ ಘಟಕದ ನಾಯಕರುಗಳೆಲ್ಲ ವೈಚಾರಿಕವಾಗಿ, ತಾತ್ವಿಕವಾಗಿ, ಸೈದ್ಧಾಂತಿಕವಾಗಿ ಬರಡಾಗ್ತಾ ಇದ್ದಾರಾ? ಅವರಿಗೆ ವೈಚಾರಿಕ ಸಂಘರ್ಷ ಬೇಡವಾ? ಕೇವಲ ರಾಜಕಾರಣ ಅಂದರೆ ಚುನಾವಣೆಯಿಂದ ಚುನಾವಣೆಗೆ ಗೆಲ್ಲೋದೊಂದೇ ಅವರ ಪರಮೋದ್ದೇಶವಾ? ಅವರ ರಾಜಕಾರಣದ ಅತ್ಯುನ್ನತ ಉದ್ದೇಶವೇ ಮುಂದಿನ ಚುನಾವಣೆ ಗೆಲ್ಲೋದು. ಈ ಚುನಾವಣೆ ಗೆದ್ದ ಮೇಲೆ ಮುಂದಿನ ಚುನಾವಣೆಗೋಸ್ಕರ ತಯಾರಿ ಮಾಡ್ಕೊಳ್ಳೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗದು ಮೋದಿಯವರು ಇದುವರೆಗೂ ಅನುಷ್ಠಾನ ಮಾಡಿರೋ ಯಾವುದೇ ಕಾರ್ಯಕ್ರಮದಲ್ಲಿ, ಕೇಂದ್ರ ಸರ್ಕಾರದ ಯಾವುದೇ ಕಾರ್ಯಕ್ರಮದಲ್ಲಿ ಜಾತಿ, ಧರ್ಮ, ಜನಾಂಗಗಳ ಭೇದ ಭಾವ ಮಾಡಿಲ್ಲ. ಎಲ್ಲೂ ಕೂಡ ಆ ಥರದ ತಾರತಮ್ಯ ಮಾಡಲಿಲ್ಲ ಅನ್ನೋ ಸಂದೇಶವನ್ನು ಕೂಡ ತಲುಪಿಸಿಲ್ಲ. ತೀರಾ ಕನಿಷ್ಠ ಪ್ರಮಾಣದಲ್ಲಿ ಇವರು ತಲುಪಿಸಬೇಕಾಗಿದ್ದ ಸಂದೇಶ ಯಾವುದಿತ್ತು ಅಂತಂದರೆ, ನರೇಂದ್ರ ಮೋದಿ ಭಾರತದ ಪ್ರಪ್ರಥಮ OBC ಪ್ರಧಾನಮಂತ್ರಿ ಅನ್ನೋ ಒಂದು ವಾಸ್ತವ ಸಂಗತಿಯನ್ನು ಕೂಡ ಸರಿಯಾಗಿ ಪರಿಚಯಿಸಲೇ ಇಲ್ಲ. ಅದು ಕರ್ನಾಟಕದಂಥ ರಾಜ್ಯದಲ್ಲಿ ಕಳೆದ 60 ವರ್ಷಗಳಿಂದ ಈ ಸಾಮಾಜಿಕ ನ್ಯಾಯದ ರಾಜಕಾರಣ ಅಂತರ್ಗಾಮಿಯಾಗಿ ಹರಿತಾ ಬಂದ್ಬಿಟ್ಟಿದೆ. ಮಾತೆತ್ತಿರೋ ಸಿದ್ದರಾಮಯ್ಯ ಅವ್ರ ಬಾಯಲ್ಲಿ ಅಹಿಂದ ಅನ್ನೋ ಒಂದು ಘೋಷಣೆ ಕೇಳಿ ಬರ್ತಾ ಇದೆ. ನರೇಂದ್ರ ಮೋದಿಯವರು ಕಳೆದ 25 ವರ್ಷಗಳಿಂದ ಒಂದು ನಂಬರ್ 1 ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಮುಂದುವರಿತಾ ಬಂದಿರೋದೇ ಈ ಸಾಮಾಜಿಕ ನ್ಯಾಯ ತತ್ವದ ಅಮೋಘ ದಿಗ್ವಿಜಯ. ಈ ಸಂದೇಶವನ್ನು ಮತದಾರರಿಗೆ ತಲುಪಿಸೋದೇ ಇಲ್ಲ. ಇರಲಿ, ಈ 2 ಉಪಚುನಾವಣೆಗಷ್ಟಲ್ಲ, ಹಿಂದೆ ನಡೆದ 3 ಉಪಚುನಾವಣೆಗಳು ಕೂಡ NDA ಕರ್ನಾಟಕದಲ್ಲಿ ಗೆಲ್ಲಲಿಕ್ಕಾಗಲಿಲ್ಲ. ಹೇಳ್ಬಿಡ್ಬೋದು, ಆಳು ಪಕ್ಷ ಯಾವಾಗಲೂ ಗೆಲ್ಲುತ್ತೆ, ಅದೊಂದು ಪರಂಪರೆ ಇತ್ಯಾದಿ ಹೇಳ್ತಾರೆ. ಹಾಗಲ್ಲ. ನೀವು ವಿರೋಧ ಪಕ್ಷದಲ್ಲಿ ಇದ್ಕೊಂಡ್ಬಿಟ್ಟೆ ಒಂದು ಉಪಚುನಾವಣೆಯನ್ನು ತಾತ್ವಿಕವಾಗಿ ಹೋರಾಡಿ ಗೆದ್ದರೆ ಅಲ್ಲಿ ಸೋತರು ಪರವಾಗಿಲ್ಲ, ಅದು ವಿರೋಚಿತ ಸೋಲಾಗುತ್ತೆ. ಆದರೆ ನಿರೀಕ್ಷಿತ ಯಾವುದೇ ಪ್ರಯತ್ನವನ್ನು ಮಾಡದೆ ಕೈ ಜಾರಿ ಒಂದೊಂದು ಕ್ಷೇತ್ರವನ್ನು ಬಿಟ್ಟುಕೊಡೋದಿದೆಯಲ್ಲ, ಇದು ಒಂದು ಪ್ರಬುದ್ಧ ರಾಜಕಾರಣದ ಲಕ್ಷಣವೇ ಅಲ್ಲ. ಕೇವಲ ಈ ರಾಜ್ಯಾಧ್ಯಕ್ಷರನ್ನು ಕಂಡ್ರೆ ನಮಗಾಗಲ್ಲ. ಈ ಚುನಾವಣೆ ಗೆದ್ದುಬಿಟ್ರೆ ಅಲ್ಲಿ ರಾಜ್ಯಾಧ್ಯಕ್ಷ ಮುಂದೆ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಿಬಿಡ್ತಾರೆ, ಅಥವಾ ಈ ರಾಜ್ಯಾಧ್ಯಕ್ಷರು ಅವ್ರನ್ನ ಸೋಲಿಸಿದ್ರೇ ನಮಗೂ ಕೂಡ ಅಸ್ತಿತ್ವ ಉಳಿಸ್ಕೊಳ್ಬೋದು ಪಕ್ಷದಲ್ಲಿ ಇತ್ಯಾದಿ ಆಂತರಿಕ ವೈಮನಸ್ಸು, ವಿರಸ, ಅಸೂಯೆಯ ಆ ಮನೋಭೂಮಿಕೆಯನ್ನು ಬಿಟ್ಕೊಡದೇ ಇದ್ದರೆ ಬಹುಶಃ ಕರ್ನಾಟಕದ BJP ಈಗಿರೋ ತನ್ನ ಅಸ್ತಿತ್ವವನ್ನು ಕೂಡ ಕಳ್ಕೊಳ್ಳುತ್ತೆ ಅಂತ ಕಾಣುತ್ತೆ. ಅದೇನೇ ಇರಲಿ, ಈ ತಿಂಗಳು ಮೇ 9ನೇ ತಾರೀಕಿಗೆ ಚಿತ್ರದುರ್ಗದಲ್ಲಿ ಅವರೆಲ್ಲ ಏರ್ಪಾಡು ಮಾಡಲಿಕ್ಕೆ ಉದ್ದೇಶಿಸಿರೋ ಯಡಿಯೂರಪ್ಪ ಅಭಿಮಾನೋತ್ಸವದಲ್ಲಿ ಈ ಕುರಿತಂತೆ ಬಹಿರಂಗವಾದ ಆತ್ಮವಿಮರ್ಶೆ ಮಾಡಿಕೊಳ್ಳಿ. ನಿರ್ದಿಷ್ಟವಾಗಿ ಪಕ್ಷದ ಧ್ಯೇಯಾದರ್ಶಗಳು ಏನು ಅನ್ನೋದನ್ನು ಸರಳವಾಗಿ ಜನರಿಗೆ ತಲುಪಿಸೋ ರೀತಿಯಲ್ಲಾಗಲಿ, ಕೇವಲ ಅವರ ಸನ್ಮಾನ ಸಮಾರಂಭ ಮಾತ್ರವಲ್ಲ, ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಪುನಶ್ಚೇತನ ಸಮಾರಂಭವಾಗಿ ಅದನ್ನು ನಡೆಸಿದರೆ ಸ್ವಲ್ಪ ಆದರೂ ಈ 2 ಸೋಲುಗಳ ನೋವನ್ನು ಕಾರ್ಯಕರ್ತರು ಮರೆಯುವಾಗುತ್ತೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.